ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ನಾನಿವತ್ತೊಂದು ಜಮೀನ್ ಹತ್ರ ಬಂದಿದ್ದೀನಿ. ಇದು ಟೋಟಲ್ ಆಗಿ 3 ಎಕರೆ ಇರುವಂಥ ಒಂದು ಖಾಲಿ ಜಮೀನು. ಈ ಜಮೀನಿಗೆ ದಾರಿದು ಏನು ಸಮಸ್ಯೆ ಇಲ್ಲ. ಇದು ತಾರ್ ರೋಡ್ ಅಟ್ಯಾಚ್ ಆಗಿರ್ತಕ್ಕಂಥ ಜಮೀನು. ನೀವು ತಾರ್ ರೋಡ್ ರಸ್ತೆಯಿಂದ ಕೆಳಗಡೆ ಇಳಿತಿದ್ದ ಹಾಗೆ ಹೀಗೆ ನಿಮಗೆ ಜಮೀನು ಸಿಗುತ್ತೆ. ಈ ಜಮೀನು ಬಂದು ಚಳ್ಳಕೆರೆಯಿಂದ ನಾವು ಪರಶುರಾಂಪುರಕ್ಕೆ ಹೋಗೋ ಒಂದು ಮಾರ್ಗದಲ್ಲಿ ಸಿಗುವಂಥ ಒಂದು ಜಮೀನಿದು. ಈ ಜಮೀನು ಚಳ್ಳಕೆರೆಯಿಂದ ಟೋಟಲ್ ಆಗಿ 8 ಕಿಲೋಮೀಟರ್ ಆಗುತ್ತೆ. ಚಿತ್ರದುರ್ಗದಿಂದ 38 ಕಿಲೋಮೀಟರ್ ಆಗುತ್ತೆ. ಹಾಗೆ ಬೆಂಗಳೂರಿಂದ ಈ ಜಮೀನಿಗೆ ಟೋಟಲ್ ಆಗಿ 208 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ಈ ಜಮೀನು ಬಂದು ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ಕು ಹಾಗೆ ಕಸ್ಬಾ ಹೋಬಳಿಗೆ ಸೇರ್ಕೊಳ್ತಕ್ಕಂಥ ಒಂದು ಜಮೀನು. ಬನ್ನಿ ಈ ಜಮೀನು ಹೇಗಿದೆ ಅಂತ ನಾವು ಮೊದಲನೇದಾಗಿ ನೋಡೋಣ. ನಾನು ಆವಾಗಲೇ ಹೇಳಿದ ಹಾಗೆ ಈ ಜಮೀನು ಟೋಟಲ್ ಆಗಿ 3 ಎಕರೆ ಇದೆ. ಇದು ಖಾಲಿ ಜಮೀನು ಆಗಿರೋದ್ರಿಂದ ನೀವು ಬೋರಿನ ವ್ಯವಸ್ಥೆ ಮತ್ತು TC ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಸದ್ಯಕ್ಕೆ ಈ ಜಮೀನು ಖಾಲಿ ಆಗಿರೋದ್ರಿಂದ ಇದರಲ್ಲಿ ಯಾವುದೇ ಬೆಳೆ ಈ ಜಮೀನಿನ ರೈತರು ಬೆಳೆದಿಲ್ಲ. ತುಂಬ ಸಿಮಿಜಾಲಿ ಗಿಡ ಎಲ್ಲ ಬೆಳ್ಕೊಂಡಿದೆ. ಇದನ್ನ ನೀವು ಕ್ಲೀನ್ ಮಾಡಿಸ್ಕೋಬೇಕಾಗತ್ತೆ. ಕ್ಲೀನ್ ಮಾಡಿಸ್ಕೊಂಡ್ರೆ ಇದೊಂದು ಒಳ್ಳೆ ಜಮೀನು. ನೀವು ಬೋರ್ ಹಾಕ್ಸ್ಕೊಂಡ್ರೆ ನೀರು ಬೀಳುತ್ತೆ. ಯಾಕಂದರೆ ಇಲ್ಲಿ ಅಕ್ಕಪಕ್ಕ ಸುಮಾರು ನೀರಾವರಿ ತೋಟಗಳಿದ್ದಾವೆ. ಹಾಗೆ ಈ ಜಮೀನಿನ ಹಿಂಭಾಗದಲ್ಲಿ ಸುಮಾರು ಒಂದು ಸ್ವಲ್ಪ ಕೆರೆ ಕಟ್ಟೆನೂ ಇದೆ. ಹಾಗೆ ಈ ವಿಲೇಜ್ಗೆ ಅಟ್ಯಾಚ್ ಆಗಿರ್ತಕ್ಕಂಥ ಒಂದು ಒಳ್ಳೆ ದೊಡ್ಡ ಕೆರೆ ಇದೆ. ಇಲ್ಲಿ ನೀರಿಗೆ ಏನು ಸಮಸ್ಯೆ ಇಲ್ಲ. ವಿಲೇಜು ಈ ಜಮೀನಿಗೆ ಹತ್ರನೇ ಆಗುತ್ತೆ. 1-1.5 ಕಿಲೋಮೀಟ್ರು, ಸ್ವಲ್ಪ 1.5 ಕಿಲೋಮೀಟ್ರು ಅಷ್ಟು ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ವಿಲೇಜಿಂದ 1.5 ಕಿಲೋಮೀಟರ್ ಆಗುತ್ತೆ. ಸಿಟಿಯಿಂದ ಒಂದು 8 ಕಿಲೋಮೀಟರ್ ಆಗುತ್ತೆ. ನೀವು TC ಅಂದರೆ ಸ್ನೇಹಿತರೆ, ನೀವು ಒಂದು ಕರೆಂಟಿನ ವ್ಯವಸ್ಥೆ ನೀವು ಮಾಡ್ಕೋಬೇಕಾಗತ್ತೆ. ಈ ಜಮೀನಿನ ಎಂಟ್ರೆನ್ಸು ಮತ್ತು ಎಂಡಲ್ಲಿ ನಿಮಗೆ LT ಲೈನ್ ವ್ಯವಸ್ಥೆ ಇದೆ. ನೀವು ಬೋರ್ ಹಾಕ್ಸ್ಕೊಂಡು ನೀರು ಬಿದ್ದಾಗ ಕರೆಂಟಿನ ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ. ಅಂದರೆ ಸೆಲ್ಫ್ TCನ ತೊಗೊಂಡ್ರೆ ತುಂಬ ಒಳ್ಳೆಯದು. ಇಲ್ಲಿ ಅಕ್ಕಪಕ್ಕ ರೈತರಲ್ಲಿ ಆಲ್ರೆಡಿ ಇರ್ತಕ್ಕಂಥ TCಗೆ ನೀವು ಕನೆಕ್ಷನ್ ಮಾಡಿಕೊಂಡ್ರೆ ಅದು ಶೇರಿಂಗಲ್ಲಿರುತ್ತೆ. ಸುಮ್ಮನೆ ನಿಮಗೆ ಏನಾದರೂ ಬೆಳೆಗೆ ನೀರಿಗೆ TCಗೆ ಸಮಸ್ಯೆ ಆದಾಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ನೀವೇ ಒಂದು ಸ್ವಂತಕ್ಕೆ ಮಾಡ್ಕೊಂಡ್ರೆ ಇದು ಒಂದು ಒಳ್ಳೆಯದಾಗುತ್ತೆ ನಿಮಗೆ. ಬೋರು ಹಾಕ್ಸಿದ್ರೆ ನೀರು ಬೀಳಿಸುತ್ತೆ ಸ್ನೇಹಿತರೆ. ಈ ಮಣ್ಣಿನ ವಿಚಾರಕ್ಕೆ ಬರೋದಾದರೆ ಈ ಮಣ್ಣು ಸ್ವಲ್ಪ ವೀಕ್ ಇದೆ. ಯಾಕಂದರೆ ಇದು ರೆಡ್ಡು, ಬ್ಲಾಕು ಮತ್ತು ವೈಟು ಮಿಕ್ಸ್ ಬರುತ್ತೆ. ಸ್ವಲ್ಪ ಸ್ಲೋಪ್ ಇದೆ ಜಮೀನು. ಸ್ಕ್ವೇರ್ ಶೇಪಲ್ಲೇ ಇದೆ, ಬಟ್ ಮಣ್ಣಿನ ಫಲವತ್ತತೆ ಸ್ವಲ್ಪ ವೀಕ್ ಇದೆ ಸ್ನೇಹಿತರೆ. ನೀವು ಅದನ್ನು ಕರೆಕ್ಟ್ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ನೀವು ಏನಾದರೂ ಶಾರ್ಟ್ ಟರ್ಮ್ನ ಬೆಳಿತೀವಿ ಅಂದರೆ, ಜಮೀನನ್ನು ಕ್ಲೀನ್ ಮಾಡಿಸ್ಕೊಂಡು ಏನಾದರೂ ಶಾರ್ಟ್ ಟರ್ಮ್ ಕ್ರಾಪ್ನ ನೀವು ಪ್ಲಾನ್ ಮಾಡ್ತೀವಿ ಅಂದರೆ ಇದರಲ್ಲಿ ಬೆಳೆ ಅಷ್ಟಕ್ಕೊಂದು ಚೆನ್ನಾಗಿ ಬರಲ್ಲ. ನೀವೇನಾದರೂ ಲಾಂಗ್ ಟರ್ಮ್ ಪ್ಲಾನ್ ಮಾಡಿದರೆ ಅಡಿಕೆ ಆಗಿರ್ಬೋದು, ತೆಂಗಾಗಿರ್ಬೋದು, ಮತ್ತು ಈ ಖರ್ಜೂರ ಗಿಡ ಅಂತ ಹೇಳ್ತೀವಲ್ಲ ಆ ಥರದ್ದು, ರೇಷ್ಮೆ ಏನಾದರೂ ನೀವು ಮಾಡಿದರೆ ಇದರಲ್ಲಿ ಈ ಬೆಳೆಗಳೆಲ್ಲ ಚೆನ್ನಾಗಿ ಬರುತ್ತೆ. ಇಲ್ಲ ನಮಗೆ ಶಾರ್ಟ್ ಟರ್ಮು ಲಾಂಗ್ ಟರ್ಮ್ ಏನೂ ಬೇಡ, ನಾವು ಒಂದು ಮೇವು ಹಾಕ್ಕೊಂಡು ಗೋಟ್ ಫಾರ್ಮಿಂಗ್ ಮಾಡ್ಕೊಳ್ತೀವಿ ಅಥವಾ ಕೋಳಿ ಫಾರಮ್ ಏನಾದರೂ ಮಾಡ್ತೀವಿ ಅಂತ ಏನಾದರೂ ಅಂದರೆ ಈ ಜಮೀನು ನಿಮಗೆ ಸೆಟ್ ಆಗುತ್ತೆ. ನೀವು ಈ ಮಣ್ಣನ್ನು ಫಲವತ್ತತೆ ಹೆಚ್ಚಿಸ್ಕೋಬೋದು ಸ್ನೇಹಿತರೆ. ನೀವೊಂದು ಸ್ವಲ್ಪ ಹೊರಗಡೆ ಸಿಗ್ತಕ್ಕಂಥ ಮಣ್ಣು, ಕೆಂಪು ಸಾಯಿಲ್ ಅಂತ ಹೇಳ್ತೀವಲ್ಲ, ರೆಡ್ ಸಾಯಿಲು ಅಥವಾ ಕೊಟ್ಟಿಗೆ ಗೊಬ್ಬರ ತಗೊಂಡು ವರ್ಷ ಸ್ವಲ್ಪ ನಾವು ಪ್ಯಾಚಪ್ ಮಾಡ್ತಾ ಹೋದರೆ ಈ ಮಣ್ಣಿನ ಫಲವತ್ತತೆ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗುತ್ತೆ. ಬೇಕಾದರೆ ಇಲ್ಲಿ ಫಿಶ್ ಫಾರ್ಮಿಂಗು ಮಾಡ್ಬೋದು. ಇದು ತಾರ್ ರೋಡ್ ಅಟ್ಯಾಚ್ ಆಗಿರ್ತಕ್ಕಂಥ ಜಮೀನು ಆಗಿರೋದ್ರಿಂದ ನಿಮಗೆ ಟ್ರಾನ್ಸ್ಪೋರ್ಟ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ತಾರ್ ರೋಡ್ ಅಟ್ಯಾಚ್ ಆಗಿರ್ತಕ್ಕಂಥ ಜಮೀನು ಆಗಿರೋದ್ರಿಂದ ನೀವು ಯಾವ ಥರ ಬೆಳೆ ಬೇಕಾದರೂ ಪ್ಲಾನ್ ಮಾಡ್ಬೋದು. ಬಟ್ ಒಂದೇನಪ್ಪ ಅಂದರೆ ಸ್ವಲ್ಪ ಮಣ್ಣಿನ ಫಲವತ್ತತೆನ ನಾವು ಹೆಚ್ಚಿಸ್ಕೋಬೇಕಾಗುತ್ತೆ ಅಷ್ಟೇ. ಜಮೀನು ತುಂಬ ಚೆನ್ನಾಗಿದೆ. ಇದು ಸಿಟಿಯಿಂದ ಹತ್ರ ಇರೋದ್ರಿಂದ, ತಾರ್ ರೋಡ್ ಅಟ್ಯಾಚ್ ಆಗಿರೋದ್ರಿಂದ ಇದು ಒಂದು ಒಳ್ಳೆ ಜಮೀನು. ನಿಮಗೆ ಮ್ಯಾಕ್ಸಿಮಮ್ 10 to 15 ಮಿನಿಟ್ಸಲ್ಲಿ ನೀವು ಸಿಟಿಗೆ ಸೇರ್ಕೋಬೋದು. ಈ ಜಮೀನಿನ ಮಾಲೀಕರು ತಮ್ಮ ಒಂದು ವೈಯಕ್ತಿಕ ಸಮಸ್ಯೆಗಳಿಂದ ಈ ಜಮೀನನ್ನು ಮಾರಾಟ ಮಾಡಲಿಕ್ಕೆ ಹೇಳಿದ್ದಾರೆ. ಈ ಜಮೀನಿನ ಪ್ರೈಸ್ ಬಂದು 1 ಎಕರೆಗೆ 16 ಲಕ್ಷ ಹೇಳ್ತಿದ್ದಾರೆ ಸ್ನೇಹಿತರೆ. ಫೈನಲ್ ಆಗಿ ವ್ಯಾಪಾರಕ್ಕೆ ಕೂತ್ಕೊಂಡಾಗ ಸ್ವಲ್ಪ ನೆಗೋಷಿಯಬಲ್ ಆಗ್ಬೋದು ಅಂತ ಹೇಳಿದ್ದಾರೆ. ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನಮಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ಬಂಧು ಬಳಗದಲ್ಲಿ ಯಾರಾದರೂ ಜಮೀನನ್ನು ಮಾರಬೇಕು ಅಥವಾ ಜಮೀನನ್ನು ತಗೋಬೇಕು ಅಂತ ಏನಾದರೂ ಪ್ಲ್ಯಾನಲ್ಲಿದ್ದರೆ ನನ್ನ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ.
ಇದು ಇವತ್ತಿನ ವಿಡಿಯೋಸ್ ಫ್ರೆಂಡ್ಸ್. ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ. ಯಾರೆಲ್ಲ ಈ ವಿಡಿಯೋನ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.